ರಾಮಮಂದಿರ ದೇಣಿಗೆಯ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಘದ ಬೈಠಕ್ನಲ್ಲಿ ನಿರ್ಣಯ ಚರ್ಚೆ ವಿಚಾರ. ಅವರು ಬೆಳಗಾವಿಯಲ್ಲೇ ಬೈಠಕ್ ಮಾಡಿಕೊಳ್ಳಿ, ಒಂದು ಪಾರದರ್ಶಕತೆ ತನ್ನಿ ಅಂತ ಹೇಳಿ ಅವ್ರು ಎಲ್ಲಾದರೂ ಬೈಠಕ್ ಮಾಡ್ಕೊಳ್ಳಪ್ಪ, ಬೆಳಗಾವಿಯಲ್ಲೇ ಬೈಠಕ್ ಮಾಡಿಕೊಳ್ಳಿ. ರಾಮಮಂದಿರ ಲೂಟಿಯಾಗಿದೆಯಲ್ಲ, ಇದಕ್ಕೆ RSS ಬೈಠಕ್ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಬೇಕಾದರೂ ಮಾಡಿಕೊಳ್ಳಿ. ಅವರು ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಪಾರದರ್ಶಕತೆ ತರಬೇಕಿದರಲ್ಲಿ ಅಂಥೇಳಿ ಗೃಹ ಸಚಿವರು ಮಾತನಾಡಿದ್ದಾರೆ. ಎಲ್ಲ ವಿಚಾರದಲ್ಲೂ ಕ್ರೆಡಿಟ್ ತಗೊಳ್ಳೋಕ್ಕೆ ನಿಂತಿರ್ತಾರೆ ಇವರು. ಎಲ್ಲದರಲ್ಲೂ ಕ್ರೆಡಿಟ್ ತೊಗೊಳ್ತಾರೆ. ನಾವು ಮಾಡಿದ್ದು ನಮ್ಮಿಂದಾಗಿದ್ದು ಅಂತ. ಲೂಟಿಯಲ್ಲಿ ಇವ್ರಿಗೆ ಎಷ್ಟು ಪಾಲಂತೆ? ಲೂಟಿ ಆಯ್ತಲ್ಲ, ಈಗ ಅದು ನಿಮ್ಗೆ ಎಷ್ಟು ಪಾಲು ಬಂದಿದೆ ಹೇಳ್ತೀರಾ RSSನವರೇ? ಭಕ್ತರಿಗೆ ಆಗಿರತಕ್ಕಂಥ ನೋವು ಹೇಳಬೇಕಲ್ಲ ನೀವು ಇವತ್ತಿಗೆ, ಅದನ್ಯಾಕೆ ನೀವು ಹೇಳ್ತಾ ಇಲ್ಲ? ಕಳ್ಳತನ ಆಗಿರುವುದಕ್ಕೆ ಮೊದಲು ಕಾರಣ ಕೊಡಿ, ಆಮೇಲೆ ಯಾವ ನಿರ್ಣಯ ಬೇಕಾದ್ರೂ ತಗೊಳ್ಳಿ. ನೀವು ಬೈಠಕ್ಗಳಲ್ಲಿ ಯಾರ ಬಳಿ ಎಷ್ಟು ದೇಣಿಗೆಯನ್ನು ಪಡ್ಕೊಂಡಿದ್ದೀರಾ? ನೀವು ರಿಜಿಸ್ಟರ್ ಇಲ್ಲ ಅಂದರೆ ದಕ್ಷಿಣೆ ಹೇಗ್ರಿ ಪಡ್ಕೊಂಡ್ರಿ ನೀವು? ರಿಜಿಸ್ಟರೇ ಇಲ್ಲ ಅಂದಮೇಲೆ ಕಾಣಿಕೆ ದಕ್ಷಿಣೆಯನ್ನು ಹೇಗೆ ಪಡ್ಕೊಂಡಿದ್ದೀರಿ ನೀವು? ಯಾರ್ಯಾರು ಎಷ್ಟೆಷ್ಟು ತೆಗೆದುಕೊಂಡಿದ್ದೀರಾ ಹೇಳಿ, ಇದ್ರ ಬಗ್ಗೆ ಹೇಳಬೇಕಲ್ವ ನೀವು ಅಂಥೇಳಿ ಗೃಹ ಸಚಿವರು ಮಾತಾಡಿದ್ದಾರೆ. BJP ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಪ್ರಶ್ನೆ ಮಾಡಿದ್ದಾರೆ. RSS ಅವ್ರು ಏನೇನು ಮಾಡ್ತಾರೆ ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ನಾವೇನು ಹೇಳ್ತಾ ಇರೋದು, ಟ್ರಾನ್ಸ್ಪರೆನ್ಸಿ ತಗೊಂಡು ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣೆಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ದು ಯಾರು? ಗೋವಲ್ಕರ್ ಅವರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ? ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ, ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ ಹೇಳಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತಗೊಳೋರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊತಾ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಯು ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದೂ ಇಲ್ಲ,